सहनो भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यम् तोटकं वात्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताभ्यप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्कर भगवत् पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे एकसूत्रात्मकेऽस्मिन् चतुर्थे व्याप्त्यधिकरणे अस्मिन् व्याप्त्यधिकरणे उपनिबद्धम् एकमात्रं सूत्रम्। एकमात्रं सूत्रं भगवता बादरायणेन उपनिबद्धम् एकमात्रं सूत्रं द्विवारं पठित्वा सूत्रार्थं तद्भाष्यभागं च तदवशिष्टभाष्यभागं च यथाचार्यानुग्रहं विचारयामः। इदं सूत्रं पादादितः नवमं सूत्रम्। पादादितः नवमं सूत्रम्। सर्वाग्रे
ಶಂಕರ ಭಗವತ್ ಪೂಜ್ಯಪಾದಾನಾಂ ಪ್ರಶಸ್ತಿ ಶ್ಲೋಕಮೇಕಂ ಪಠಿತ್ವಾ ತೇಷಾಂ ಪಾದಾರವಿಂದಯೋಃ ಶಿರಸಾ ಪ್ರಣಿಪತ್ಯ ಅನುಗ್ರಹಂಚ ಪ್ರಾಪ್ಯ ಪ್ರಕೃತಂ ನವಮಂ ಸೂತ್ರಂ ತದ್ಭಾಷ್ಯಭಾಗಂಚ ಯಥಾಚಾರ್ಯಾನುಗ್ರಹಂ ವಿಚಾರಯಾಮಃ. ಇದಾನೀಂ ಶ್ರೀಮದ್ಭಗವತ್ಪಾದ ಪ್ರಶಸ್ತಿ ಶ್ಲೋಕಮೇಕಂ ದ್ವಿವಾರಂ ಪಠಾಮಃ. ಓಂ ಶ್ರೀ ಗುರುಂ ಭಗವತ್ಪಾದ ಶಂಕರಂ ಭಕ್ತವತ್ಸಲಂ ಶಿವಂ ಶಿವಕರಂ ಶುದ್ಧಮಪ್ರಮೇಯಂ ನಮಾಮ್ಯಹಂ. ಓಂ ಶ್ರೀ ಗುರುಂ ಭಗವತ್ಪಾದ ಶಂಕರಂ ಭಕ್ತವತ್ಸಲಂ ಶಿವಂ ಶಿವಕರಂ ಶುದ್ಧಮಪ್ರಮೇಯಂ ನಮಾಮ್ಯಹಂ. ಈ ಪ್ರಶಸ್ತಿ ಶ್ಲೋಕ ಹೋದ ವಾರ ಹೇಳಿದ್ದೆ. ಈ ವಾರ ಹೊಸದೊಂದು ಹೇಳಬೇಕಾಗಿತ್ತು. ಕಾರಣಾಂತರದಿಂದ ನನಗೆ ಸ್ವಲ್ಪ ಸಮಯ ಸಿಕ್ಕಲಿಲ್ಲ. ಆದ್ದರಿಂದ ಹಳೆಯದನ್ನು ಹೇಳ್ತಾ ಇದ್ದೇನೆ. ನಾಳೆ ದಿವಸ ಹೊಸದೊಂದು ಶ್ಲೋಕವನ್ನು ನಾವು ಅನುಸಂಧಾನ ಮಾಡೋಣ. ಇದಕ್ಕೆ ಅರ್ಥವನ್ನೆಲ್ಲ ಹೇಳಿ ಆಗಿದೆ. ಆದ್ದರಿಂದ ಮುಂದುವರಿಯೋಣ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ತೃತೀಯೇ ಸಾಧನಾಧ್ಯಾಯೇ ತೃತೀಯೇ ಪಾದೆ ಚತುರ್ಥಂ ವ್ಯಾಪ್ತ್ಯಧಿಕರಣಂ. ಓಂ ಇದಾನೀಂ ತಸ್ಮಿನ್ ವ್ಯಾಪ್ತ್ಯಧಿಕರಣೆ ಉಪನಿಬದ್ಧಂ ಏಕಮಾತ್ರಂ ಸೂತ್ರಂ ದ್ವಿವಾರಂ ಪಠಾಮಃ. ಓಂ ವ್ಯಾಪ್ತೇಶ್ಚ ಸಮಂಜಸಂ. ಓಂ ವ್ಯಾಪ್ತೇಶ್ಚ ಸಮಂಜಸಂ. ಇದರ ಅನ್ವಯ ಏನಾಗುತ್ತೆ? ಇದರ ಕೊನೆ ಭಾಗಕ್ಕೆ ಬಂದಿದ್ದೇವೆ ನಾವು. ಸಿದ್ಧಾಂತ ಭಾಗವೆಲ್ಲ ಮುಗಿದಿದೆ. ಸಿದ್ಧಾಂತ ಭಾಗ ಏನಾಗುತ್ತೆ? ಸಿದ್ಧಾಂತ ಭಾಗ ಅನ್ವಯದಲ್ಲೇ ಅಡಕವಾಗತ್ತೆ. ಅನ್ವಯ ಹೇಗೆ? ನಾವು ಅನ್ವಯವನ್ನು ನೋಡಿದ್ದೇವೆ. ಅನ್ವಯ ಮಾತ್ರ ಹೇಳ್ತೇನೆ. ಚ ಚ ಇತಿ ತು ಇತ್ಯರ್ಥಃ. ತು ಅಕ್ಷರೋದ್ಗೀತಯೋಃ ಸಾಮಾನಾಧಿಕರಣ್ಯೇ ಶ್ರೂಯಮಾಣೆ. ಕುತ್ರ? ಛಾಂದೋಗ್ಯಕಾಣ್ವಯೋಃ. ಛಾಂದೋಗ್ಯಕಾಣ್ವಯೋಃ ಅಕ್ಷರೋದ್ಗೀತಯೋಃ ಸಾಮಾನಾಧಿಕರಣ್ಯೇ ಶ್ರೂಯಮಾಣೆ. ಸಾಮಾನಾಧಿಕರಣ್ಯೇ के ते अवयवाः अध्यास अपवाद एकत्व विशेषणम् इति. तेषु विशेषणः पक्षः एव समञ्जसम्. व्याप्तेश्च समञ्जसम्. कुतः व्याप्तेः? ಏನಾಗುತ್ತೆ? ಈ ಒಂದು ಈ ಗದ್ಯ ರೀತಿ ಏನಾಗುತ್ತೆ? ತು ಅಕ್ಷರೋದ್ಗೀತಯೋಃ ಛಾಂದೋಗ್ಯ ಕಾಣ್ವಯೋಃ ಸಾಮಾನಾಧಿಕರಣ್ಯೇ ಶ್ರೂಯಮಾಣೆ. ವಿಶೇಷಣ ಪಕ್ಷ ಏವ ಅತ್ರ ಸಮಂಜಸಂ. ಕುತಃ? ಕಸ್ಮಾತ್ ಕಾರಣಾತ್? ವ್ಯಾಪ್ತೇಃ. ಏನಿದು? ಆದರೆ ಅಕ್ಷರ ಮತ್ತೆ ಉದ್ಗೀತಗಳಿಗೆ ಸಾಮಾನಾಧಿಕರಣ್ಯವನ್ನು ಛಾಂದೋಗ್ಯ ಮತ್ತೆ ಕಾಣ್ವ, ಅಲ್ಲಿ ಛಾಂದೋಗ್ಯ ಮತ್ತು ಬೃಹದಾರಣ್ಯಕ ಎರಡರಲ್ಲೂ ಕೂಡ ಹೇಳಿಬಿಟ್ಟಿರುವುದರಿಂದ ಅಕ್ಷರ ಉದ್ಗೀತ ಎರಡನ್ನೂ ಕೂಡ ಸಾಮಾನಾಧಿಕರಣದಿಂದ ಈ ಕಾಣ್ವ ಮತ್ತೆ ಈ ಛಾಂದೋಗ್ಯ ಎರಡರಲ್ಲೂ ಕೂಡ ಹೇಳಿದ್ದಾರೆ. ಸಾಮಾನಾಧಿಕರಣ್ಯದಲ್ಲಿ ಹೇಳಿರುವುದರಿಂದ ನಮಗೆ ಸ್ವಲ್ಪ ಸಂದಿಗ್ಧ ಬರುತ್ತೆ. ಏನು ಬರುತ್ತೆ ಅಂತಂದ್ರೆ, ಈ ಸಾಮಾನಾಧಿಕರಣ್ಯಕ್ಕೆ 4 ಅಂಶಗಳಿವೆ. ಯಾವುದದು?
ಅಧ್ಯಾಸ, ಅಪವಾದ, ಏಕತ್ವ ಮತ್ತು ವಿಶೇಷಣ ಎಂಬತಕ್ಕಂಥ 4 ಅಂಶಗಳಿವೆ. ಇಲ್ಲಿ ಸಾಮಾನಾಧಿಕರಣ್ಯೆ ಎನ್ನುವುದನ್ನ ಯಾವೊಂದು ಅಂಶದ ಬಲದಿಂದ ತೀರ್ಮಾನ ಮಾಡಿದ್ದಾರೆ, ಸಿದ್ಧಾಂತ ಮಾಡಿದ್ದಾರೆ. 4 ಪಕ್ಷ, 4 ಅಂಶ ಇದೆ. 4 ಅಂಶದಲ್ಲಿ ಯಾವ ಅಂಶದಿಂದ ಯಾವ ಅಂಶವನ್ನು ಸ್ವೀಕಾರ ಮಾಡಿ ಇದಕ್ಕೆ ಸಾಮಾನಾಧಿಕರಣ್ಯವನ್ನು ಹೇಳಿದ್ದಾರೆ. ಇವೆರಡಕ್ಕೆ ಅಕ್ಷರ ಮಧ್ಯೆ ಉದ್ಗೀತ ಎರಡಕ್ಕೂ ಕೂಡ ಎಲ್ಲಿ? ಛಾಂದೋಗ್ಯ ಮತ್ತು ಕಾಣ್ಮದಲ್ಲಿ. ತಾಂಡ್ಯ ಶ್ರುತಿಯಲ್ಲಿಯೂ ಮತ್ತೆ ಕಾಣ್ವ ಶ್ರುತಿಯಲ್ಲಿಯೂ ವಾಣಿಸ್ರೇ ಹೇಳಿದ್ದಾರೆ. ಅಂತಂದ್ರೆ ಇಲ್ಲಿ ಈ ವಿಶೇಷಣ ಪಕ್ಷ, ಕೊನೆಯದು ವಿಶೇಷಣ ಪಕ್ಷ ಇದೆ, ಅದೇ ಸಮಂಜಸವಾಗಿದೆ. ಏನು? ವಿಶೇಷಣ ಪಕ್ಷವನ್ನೇ ಹಿಡಿದು ಈ ಎರಡಕ್ಕೂ ಕೂಡ ಸಾಮಾನಾಧಿಕರಣ್ಯವನ್ನು ಹೇಳಿದ್ದಾರೆ. ಮತ್ತೇನಲ್ಲ, ಬೇರೆಯ 3 ಇಲ್ಲಿ ಗ್ರಹಣ ಮಾಡಿಲ್ಲ. ಯಾತಕ್ಕೆ ಗ್ರಹಣ ಮಾಡಿಲ್ಲ ಅಂತಂದ್ರೆ ವ್ಯಾಪ್ತಿ ಇರುವುದರಿಂದ. ಏನು ವ್ಯಾಪ್ತಿ ಇದೆ? ಯಾವುದರ ವ್ಯಾಪ್ತಿ ಇದೆ? ವಿಶೇಷಣ ಯಾವುದಕ್ಕೆ ಅಂತನ್ನೋದನ್ನೆಲ್ಲ ನೋಡಿದ್ದಾಗಿದೆ. ನಾವು ಕೇವಲ ಅನುವಾದ ಮಾತ್ರ ಒಂದೇ ಒಂದು ವಾಕ್ಯದಲ್ಲಿ ಹೇಳ್ಬಿಡ್ತೇನೆ. ಇಲ್ಲಿ ನೋಡಿ, ವಿಶೇಷಣ ಪಕ್ಷವನ್ನೇ ಯಾಕೆ ನಾವು ಹಿಡಿಯಬೇಕು? ವಿಶೇಷಣ ಅಂತಂದ್ರೆ ಏನು? ಈ ಅಕ್ಷರ ಅಂತ ಇದೆಯಲ್ಲ, ಉದ್ಗೀತ ಅಂತ ಇದೆಯಲ್ಲ, 2 ಅಕ್ಷರ ಅಂತಂದ್ರೆ ಏನು? ಅಕ್ಷರ ಅಂತಂದ್ರೆ ಓಂ ಶಬ್ದ ವಾಚ್ಯಂ ಅಕ್ಷರಂ. ಈ ಓಂ ಶಬ್ದ ವಾಚ್ಯ, ಈ ಓಂ ಶಬ್ದ ವಾಚ್ಯ ಯಾತಕ್ಕಿದು ಹೇಳಿದ್ದಾರೆ? ಓಂ ಇತ್ಯೇತದಕ್ಷರಂ ಉದ್ಗೀತಮುಪಾಸೀತ. ಅಕ್ಷರಂ ಉದ್ಗೀತಂ ಅಂತ ಇದೆಯಲ್ಲ, ಇಲ್ಲಿ ಅಕ್ಷರ ಅಂತನ್ನುವುದಕ್ಕೆ ಓಂ ಎಂಬತಕ್ಕಂಥ ಅರ್ಥ ಬಂದಿದೆ. ಏನಾಗಿಕ್ಕೆ ಇಲ್ಲಿ ನಾವು ಸಾಮಾನಾಧಿಕರಣ ಇದ್ರೂ ಕೂಡ ವಿಶೇಷಣ ಪಕ್ಷವನ್ನೇ ಹಿಡಿಯಬೇಕು. ಯಾಕೆ ಹಿಡಿಯಬೇಕು ಅಂತಂದ್ರೆ, ಓಂ ಎಂಬುದಕ್ಕೆ, ಯಾವುದಕ್ಕೆ? ಅಕ್ಷರಕ್ಕೆ ಅಂತ ಅರ್ಥ. ಓಂ ಅಕ್ಷರಕ್ಕೆ, ಅಕ್ಷರ ತತ್ವಕ್ಕೆ ಅಂತ. ಅಕ್ಷರ ತತ್ವಕ್ಕೆ ಉದ್ಗೀತ ಎನ್ನುವುದು ವಿಶೇಷಣವನ್ನಾಗಿ ಹೇಳಿದ್ದಾರೆ. ಬಹಳ ಮುಖ್ಯ. ಯಾವುದು? ಅಕ್ಷರಕ್ಕೆ ಈ ಉದ್ಗೀತವನ್ನ ವಿಶೇಷಣವನ್ನಾಗಿ ಹೇಳಿದ್ದಾರೆ. ಈ ಅಂಶವನ್ನು ಹಿಡಿದು ನಾವು ಸಾಮಾನಾಧಿಕರಣ್ಯವನ್ನು ಹೇಳಿದ್ದೇವೆ. ಅಧ್ಯಾಸದಿಂದಲೂ ಅಲ್ಲ, ಅಪವಾದದಿಂದಲೂ ಅಲ್ಲ, ಏಕತ್ವದಿಂದಲೂ ಅಲ್ಲ, ವಿಶೇಷಣ ಪಕ್ಷವನ್ನೇ ಹೇಳಿ. ಅಂದ್ರೆ ಏನಾಯ್ತು? ಉದ್ಗೀತಂ ಅಕ್ಷರಂ ಅಂತಾಯ್ತು. ಅಂದ್ರೆ ಏನು? ಉದ್ಗೀತವೆಂಬ ವಿಶೇಷಣವುಳ್ಳ ಅಕ್ಷರವನ್ನು ಉಪಾಸನೆ ಮಾಡಬೇಕು ಅಂತಾಯ್ತು. ಏನು? ಉದ್ಗೀತವೆಂಬ ವಿಶೇಷಣವುಳ್ಳ ಅಕ್ಷರವನ್ನು ಅಂತ ಹೇಳಿದ್ರು. ಇಲ್ಲಿ ವಿಶೇಷಣ ಪಕ್ಷ, ಇಲ್ಲಿ ಉದ್ಗೀತ ಅಂತ ವಿಶೇಷಣ ಅಂತ ಯಾಕೆ ತಗೋಬೇಕು ಅಂತಂದ್ರೆ, ನೋಡಿ, ಸಾಮಾನ್ಯವಾಗಿ ಓಂ ಎಂಬುದಾಗಲಿ ಅಥವಾ ಈ ಓಂ ಶಬ್ದವಾಚ್ಯವಾದ ಅಕ್ಷರ ಅಂತಾಗಲಿ, ಆ ಶಬ್ದ ಏನನ್ನು ಸೂಚಿಸುತ್ತದೆ? ಮುಖ್ಯವಾಗಿ ನಾವು ಉಪನಿಷತ್ತನ್ನು ಅಧ್ಯಯನ ಮಾಡ್ತಾ ಇದ್ದೇವೆ, ಬೇರೆ ಯಾವುದನ್ನು ಅಲ್ಲ. ಗಮನದಲ್ಲಿಟ್ಕೋಬೇಕು. ನಾವು ಉಪನಿಷತ್ತನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಏನೋ ಆತ್ಮವಿದ್ಯೆಯನ್ನು ಅಧ್ಯಯನ ಮಾಡ್ತಾ ಇದ್ದೇವೆ, ಬ್ರಹ್ಮವಿದ್ಯೆಯನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಬ್ರಹ್ಮವಿದ್ಯೆಯನ್ನು ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಓಂ ಅಥವಾ ಅಕ್ಷರ ಎಂದರೆ ಯಾವ ಅರ್ಥದಲ್ಲಿ ತೆಗೆದುಕೊಳ್ಳಬೇಕು? ಯಾಕೆ ಹೀಗೆ ಅಂತಂದ್ರೆ, ಅಕ್ಷರ ಎಂಬುದನ್ನ ಸಾಂಖ್ಯರು ಕೂಡ ಪ್ರಯೋಗ ಮಾಡುತ್ತಾರೆ. ಯಾತಕ್ಕೆ? ಅವ್ಯಾಕೃತ ಎಂಬ ಅರ್ಥದಲ್ಲಿ. ವೇದಾಂತಿಗಳು ಕೂಡ ಅಕ್ಷರವನ್ನ ಅವ್ಯಾಕೃತ ಎಂಬ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ. ಆದರೂ ಕೂಡ ಒಟ್ಟು ಸಮಸ್ತವಾಗಿ ಏನನ್ನು ಹೇಳ್ತಾರೆ ವೇದಾಂತ? ಓಂ ಅಂತ ಅಕ್ಷರ ಅಂತಂದ್ರೆ ಅದು ಪರಮಪದ, ಪರಬ್ರಹ್ಮ ತತ್ವವನ್ನ ಹೇಳ್ತಾ ಇದೆ. ಅಕ್ಷರ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥದ್ದು ಯಾವುದೋ ಈ ಅವ್ಯಾಕೃತನೋ ಅಥವಾ ಇನ್ನೊಂದು ಅಲ್ಲ.
ಅಕ್ಷರ ಓಂ ಅಂತ ಅಕ್ಷರ ಏನು ಮಾಂಡೂಕ್ಯದಲ್ಲಿ ಹೇಳಿರತಕ್ಕಂತಹ ಓಮಿತ್ಯೇತದಕ್ಷರಮಿದಗಂ ಸರ್ವಂ ತಸ್ಯೋಪವ್ಯಾಖ್ಯಾನಂ ಭೂತಂ ಭವದ್ ಭವಿಷ್ಯತಿ ಸರ್ವಮೋಂಕಾರ ಏವ. ಈ ಅರ್ಥದಲ್ಲಿ ಓಂಕಾರವನ್ನ ವೇದಾಂತಗಳಲ್ಲಿ ಸಾಮಾನ್ಯವಾಗಿ ಪ್ರಯೋಗ ಮಾಡಿದ್ದಾರೆ. ಓಂ ಅಂದ್ರೆ ಈ ಅರ್ಥ, ಅಕ್ಷರ ಅಂತಂದ್ರೆ ಈ ಅರ್ಥ. ಯಾವುದು? ಅಶಬ್ದಮ ಸ್ಪರ್ಶಮ ರೂಪಂ ಅವ್ಯಯಂ ಯತ್ತದ್ರೇಶ್ಯಮಗ್ರಾಹ್ಯಂ ಎಲ್ಲ ಹೇಳಿದ್ದಾರಲ್ಲ. ಇದು ಏನಲ್ಲ, ಬೇರೆ ಯಾವುದು ಅಬ್ರಹ್ಮ ಅಲ್ಲ. ಆದ್ದರಿಂದ ಇಲ್ಲಿಯೂ ಕೂಡ ಏನು ಓಂ ಇತ್ಯೇತದಕ್ಷರಮುದ್ಗೀತಮುಪಾಸೀತ ಅನ್ನುವಾಗ ಇಲ್ಲಿ ಓಂ ಎನ್ನುವುದನ್ನ ಈ ಅರ್ಥದಲ್ಲಿ ಏನು ಸಮಾನವಾಗಿ ಎಲ್ಲ ಉಪನಿಷತ್ತುಗಳಲ್ಲೂ ಹೇಳಿರುವಂತಹ ಅಶಬ್ದಮ ಸ್ಪರ್ಶಮ ರೂಪಮವ್ಯಯಂ ಮತ್ತೆ ಯತ್ತದ್ರೇಶಮಗ್ರಾಹ್ಯಂ ಯದ್ವಾಚಾನಮನುತೆ ಬೇಕಾದಷ್ಟು ಹೇಳಿದ್ದಲ್ಲ, ಈ ಅರ್ಥವನ್ನ ತೆಗೆದುಕೊಳ್ಳದಿರಲಿ ಅಂತ ಹೇಳ್ಬಿಟ್ಟು ಇದಕ್ಕೆ ಉದ್ಗೀತವನ್ನು ವಿಶೇಷಣವನ್ನಾಗಿ ಸೇರಿಸಿದ್ದಾರೆ. ಇಲ್ಲಿ ಈ ಸಂದರ್ಭದಲ್ಲಿ ಸರ್ವವ್ಯಾಪಿಯಾದ ವೇದಾಂತದಲ್ಲಿ ಹೇಳಿರತಕ್ಕಂತಹ ಪರಮ ಪದ, ಪರಮೋಚ್ಚವಾದ ಒಂದು ಪದ ಅಂತ ಏನಿದೆ, ಅಕ್ಷರ ತತ್ವ ಅಂತ ಏನು ಹೇಳಿದೆ, ಏನು ನಾಂತ ಪ್ರಜ್ಞಂ ನ ಬಹಿಷ್ಪ್ರಜ್ಞಂ ಅಂತ ಹೇಳಿದ್ದಲ್ಲ, ಅದನ್ನ ಇಲ್ಲಿ ತೆಗೆದುಕೊಳ್ಳದೆ ಇರಲಿ, ಅದನ್ನು ತೆಗೆದುಕೊಳ್ಬಾರದು ಇಲ್ಲಿ ಎನ್ನುವ ಒಂದು ಉದ್ದೇಶದಿಂದ ಇಲ್ಲಿ ಏನು ಹೇಳಿದ್ದಾರೆ, ಉದ್ಗೀತವನ್ನ ಆ ಓಂಕಾರಕ್ಕೆ, ಅಕ್ಷರಕ್ಕೆ ವಿಶೇಷಣವನ್ನಾಗಿ ಹೇಳಿದ್ದಾರೆ. ಇದಕ್ಕೆ ಯಾಕೆ ಇಲ್ಲಿ ಆ ಅಕ್ಷರ ಎಂಬತಕ್ಕಂಥ ಒಂದು ಅಕ್ಷರ ಎಂಬುದಕ್ಕೆ ಅರ್ಥ ಇದೆಯಲ್ಲ, ಆ ಅರ್ಥವನ್ನ ಇದು ತೆಗೆದುಕೊಳ್ಳಬಾರದು. ಇದು ಅರ್ಥ ಇದೆ. ಯಾಕೆ ತೆಗೆದುಕೊಳ್ಬಾರದು? ಯಾಕೆ ತೆಗೆದುಕೊಳ್ಬಾರದು ಅಂತಂತಂದ್ರೆ ನೋಡಿ, ಓಮಿತ್ಯೇತದಕ್ಷರ ಮುದ್ಗೀತಮುಪಾಸೀತ ಅಂತನ್ನುವಾಗ ಇದನ್ನು ತೆಗೆದುಕೊಳ್ಳಬಾರದು. ಯಾವುದು? ಅಕ್ಷರ ಎಂಬುದಕ್ಕೆ ಉಪನಿಷದ್ ವಾಚ್ಯವಾಗಿರ್ತಕ್ಕಂಥ ಪರಬ್ರಹ್ಮ ತೆಗೆದುಕೊಳ್ಳಬಾರದು ಅಂತ ಹೇಳ್ಬಿಟ್ರಿ. ಆದರೆ ಓಮಿತ್ಯೇತದಕ್ಷರಮಿದಗಂ ಸರ್ವಂ ತಸ್ಯೋಪವ್ಯಾಖ್ಯಾನಂ ಅನ್ನುವಾಗ ಅಲ್ಲಿ ಪರಬ್ರಹ್ಮ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ರಿ. ಯಾಕೆ ಅಂತಂದ್ರೆ ಇಲ್ಲಿ ಹೇಳಿರತಕ್ಕಂಥದ್ದು ಜ್ಞಾನ ಪ್ರಕರಣವಲ್ಲ. ಎಲ್ಲಿ? ಛಾಂದೋಗ್ಯದಲ್ಲಿ ಹೇಳಿರತಕ್ಕಂಥ ಓಮಿತ್ಯೇತದಕ್ಷರ ಮುದ್ಗೀತಮುಪಾಸೀತ ಅಂತಾಗಲಿ ಅಥವಾ ಬೃಹದಾರಣ್ಯಕ ಹೇಳಿರತಕ್ಕಂಥ ನಾವು ಪದ ನೋಡಿದ್ದೇವೆ ಅದಾಗಲಿ, ಇದು ಜ್ಞಾನ ಪ್ರಕರಣವಲ್ಲ. ಯಾವುದಿದು? ಉಪಾಸನಾ ಪ್ರಕರಣ. ಇದು ಉಪಾಸನಾ ಪ್ರಕರಣವಾದ್ದರಿಂದ ಇಲ್ಲಿ ಆ ಅಕ್ಷರ ಓಂ ಎಂಬುದಕ್ಕೆ ಸರ್ವವ್ಯಾಪಿಯಾಗಿ ವೇದಾಂತದಲ್ಲಿ ಸಮಾನವಾಗಿ ಹೇಳಿರತಕ್ಕಂತಹ ಯತ್ತದ್ರೇಶಮಗ್ರಾಹ್ಯ ಮುಂತಾದ ಅರ್ಥವನ್ನ ತೆಗೆದುಕೊಳ್ಳಬಾರದು. ಯಾಕೆ? ಉಪಾಸನ ಇರೋದೇ ತ್ರಿಪುಟಿಯಿಂದ. ಉಪಾಸ್ಯ, ಉಪಾಸಕ, ಉಪಾಸನ ಎಂಬತಕ್ಕಂಥ ತ್ರಿಪುಟಿ. ಆದರೆ ಸರ್ವವ್ಯಾಪಿಯಾದ ಓಂಕಾರ ಅಕ್ಷರವನ್ನ ಉಪನಿಷತ್ತುಗಳಲ್ಲಿ ಪ್ರಧಾನವಾಗಿ ಹೇಗೆ ಹೇಳಿದ್ದಾರೆ? ಯತ್ತದ್ರೇಶಮಗ್ರಾಹ್ಯ ಭಗವತ್ರಮವರ್ಣಂ ಚಕ್ಷುಶ್ರೋತ್ರಂ ತಲಪಾಣಿಪಾದಂ ಅಂತ ಈ ತರ ಹೇಳಿದ್ದಾರಲ್ಲ, ಅದನ್ನು ತೆಗೆದುಕೊಳ್ಳಿ. ಇಲ್ಲಿ ಪ್ರಯೋಜನ ಇಲ್ಲ, ಉಪಾಸನಾ ಪ್ರಕರಣವಾದಿಂದ ಪ್ರಯೋಜನ ಇಲ್ಲ. ಆದ್ದರಿಂದ ಇದನ್ನ ಸಾಮಾನ್ಯವಾಗಿ ಅರ್ಥ ಇದೆಯಲ್ಲ, ಪರಮಪದ, ಮೋಕ್ಷ, ಬ್ರಹ್ಮತತ್ವ ಅಂತಕ್ಕಂಥದ್ದು, ಆ ಅರ್ಥವನ್ನು ತೆಗೆದುಕೊಳ್ಳದೆ ಇರಲಿ ಅಂತ ಹೇಳ್ಬಿಟ್ಟು ಉದ್ಗೀತವನ್ನ ವಿಶೇಷಣವನ್ನಾಗಿ ಹೇಳಿದ್ದಾರೆ. ಏನು? ಅಕ್ಷರನೇ ಅದು, ಆದರೆ ಉದ್ಗೀತವೆಂಬ ವಿಶೇಷಣವುಳ್ಳ ಅಕ್ಷರವನ್ನ ಹೇಳಿದ್ದಾರೆ ಅಂತ ಹೇಳಿದ್ರು. ಈಗ ನೋಡಿ, ಒಂದು ಸಾಮಾನ್ಯವಾಗಿ ಒಂದು ಹಸು ಇದೆ, ಹಸುವಿನ ಒಂದು ಮಂದೆ. ಆ ಹಸುವಿನ ಮಂದೆಯಲ್ಲಿ ಏನಾಗಿದೆ, ಅಷ್ಟು ಹಸುಗಳು ಹಾಲು ಕರೆಯುತ್ತವೆ, ಒಂದೇ ಕೆಲವು ಹಸುಗಳು ಹಾಲು ಕರೆಯೋಲ್ಲ.
ಹಸು, ಧೇನು, ಹಸು ಅನ್ನೋಕ್ಕೆ ಧೇನು ಅಂತ ಹೇಳೋಣ. ಧೇನು ಅಂದ್ರೆ ಏನರ್ಥ? ಧೇನು ಅಂತಂದ್ರೆ ಯಾವುದು, ಯಾವುದರಿಂದ ಯಾವುದು ಯಾವುದರಿಂದ ನಾವು ಕರೆಯಬಹುದೋ ಅದನ್ನು ಧೇನು ಅಂತಂತ. ಏನು ಹಾಲು ಕರೆಯಬಹುದು, ಅದು ಧೇನು ಕರೆಯಬಹುದು. ಧೇನು ಅಂದ್ರೆ ವ್ಯಾಪಕವಾಗಿ ಅದೇ ಅರ್ಥ, ಹೌದು ತಾನೆ? ಧೇನು ಅಂದ ತಕ್ಷಣ ಹಾಲು ಕರೆಯೋ ಹಸು ಅಂತಲೇ ಅರ್ಥ. ಈಗ ಈ ಧೇನು ಅಂತ ನೋಡಪ್ಪ, ಆ ಧೇನುವನ್ನ ನೀನು ಆ ಕಡೆ ಕಟ್ಟು ಅಂತ ಹೇಳ್ತಾರೆ. ಅದು ಎಂಥ ಧೇನು ಅಂತದ ತಕ್ಷಣ ಏನು, ಓ ಹಾಲು ಕರೆಯುವ ಹಸು ಅಂತಂತ. ಅದಕ್ಕೆ ಏನು ಹೇಳಿದ್ರು, ನೋಡಪ್ಪ ಆ ಹಾಲು ಕರೆಯದೇ ಇರುವ ಧೇನುವನ್ನ ಆ ಕಡೆ ಕಟ್ಟು ಅಂತ ಹೇಳ್ತಾರೆ. ಯಾಕೆ? ಬರೀ ಧೇನು ಅದು ಸರಿ, ಧೇನುವನ್ನ ಅದು ಹಸುಗಳ ಮಂದೆಲ್ಲ ಇದೆ, ಅದು ಇದ್ರೂ ಕೂಡ ಧೇನುವನ್ನ ಆ ಕಡೆ ಕಟ್ಟು ಅಂದ್ಬಿಟ್ರೆ ಅದು ಹಾಲು ಕರೆಯುವಂತ ಆಗ್ಬಿಡುತ್ತೆ, ಸಾಮಾನ್ಯವಾದ ಅರ್ಥ. ಆದ್ರಿಂದ ಅದನ್ನು ವಿಶೇಷಿಸಿ ಹೇಳಬೇಕಾಗಿರುವುದರಿಂದ ಯಾವುದಪ್ಪ, ಇದು ಹಾಲು ಕರೆಯದೇ ಇರುವ ಹಸುವನ್ನ ಈ ಕಡೆ ಕಟ್ಟು ಅಂತ ಹೇಳ್ತಾರೆ. ಹಾಗೆ ಇಲ್ಲಿಯೂ ಕೂಡ ಏನಾಗಿದೆ, ಓಂಕಾರ ಅಕ್ಷರ ಅಂದ ತಕ್ಷಣ ಅದು ಪರಬ್ರಹ್ಮ ಅಂತಲೇ ಅರ್ಥ. ಅದು ಹಾಗೆ ತಿಳಿದುಕೊಳ್ಳದೆ ಇರಲಿ ಎನ್ನುವುದಕ್ಕೋಸ್ಕರ ಉದ್ಗೀತವೆಂಬ ವಿಶೇಷಣವನ್ನ ಓಂಕಾರವನ್ನ ಅಂತ ಹೇಳಿದ್ದಾರೆ ಅಷ್ಟೇ. ಈಗ ಇದು ಸರಿಯಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದರ ಅಧ್ಯಾಸ, ಅಪವಾದ, ಏಕತ್ವ ಇವಕ್ಕೆಲ್ಲ ವಿಶ್ಲೇಷಣೆಯನ್ನು ಕೊಟ್ಟರು ಆಚಾರ್ಯರು ವಿಸ್ತಾರವಾಗಿ. ಅದೆಲ್ಲ ನೋಡಾಗಿದೆ, ಸಿದ್ಧಾಂತವಾಗಿ ಮುಗಿಯಿತು. ಈಗ ಇನ್ನೊಂದು ಅಕ್ಷರ ಹೇಳಿದ್ದ ನೋಡಿ ಆಚಾರ್ಯರೇ, ನಾವು ಇದನ್ನ ನೀವು ಮುಖ್ಯಾರ್ಥದಲ್ಲಿ ತೆಗೆದುಕೊಂಡು ಬಿಟ್ರಲ್ಲ, ಮುಖ್ಯಾರ್ಥದಲ್ಲಿ ತೆಗೆದುಕೊಳ್ಳಬಾರದು, ಇದು ಲಕ್ಷಣಾರ್ಥ ಅಲ್ವಾ? ಇದು ಲಕ್ಷಣಾರ್ಥ. ಆದ್ದರಿಂದ ನಾವು ಏನನ್ನ ಮಾಡಬಹುದು, ಇವರು ಸಾಮಾನಾಧಿಕರಣಕ್ಕೆ ಅಪವಾದ ಅಂತ ಅರ್ಥ ಮಾಡೋಣ, ಆ ಅಂಶ ತೆಗೆದುಕೊಳ್ಳೋಣ. ಯಾಕೆ ಆಗಬಾರದು? ಇದು ಲಕ್ಷಣಾರ್ಥ ಅಂತ ಹೇಳಿದ್ದ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಈ ಭಾಗದಲ್ಲಿ, ಅದೊಂದಕ್ಕೆ ಸಮಾಧಾನವನ್ನು ಹೇಳಬೇಕು ಅವನಿಗೆ, ಯಾವುದನ್ನು ಬಿಡಬಾರ್ದು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ನೋಡಪ್ಪ ನೀನು ಹೇಳಿದ್ಯಲ್ಲ ಲಕ್ಷಣಾರ್ಥವನ್ನು ತೆಗೆದುಕೊಳ್ಬೇಕು, ಇಲ್ಲಿ ಮುಖ್ಯಾರ್ಥವನ್ನಲ್ಲ, ಆದ್ದರಿಂದ ಇದು ಹೊಂದುವುದಿಲ್ಲ ನೀವು ಹೇಳಿದ್ದು ಅಂತ ಹೇಳಿದ್ಯಲ್ಲಪ್ಪ. ಲಕ್ಷಣಾರ್ಥವನ್ನ ನೀನು ಹೇಳಿದ ಹಾಗೆ ಲಕ್ಷಣಾರ್ಥವನ್ನು ತೆಗೆದುಕೊಂಡರೂ ಕೂಡ ಏನೂ ದೋಷ ಇಲ್ಲ, ಅದೂ ಕೂಡ ಹೊಂದತೆ. ಆಗಲೂ ಕೂಡ ವಿಶೇಷಣ ಪಕ್ಷವನ್ನೇ ನಾವು ಗ್ರಹಣ ಮಾಡಬೇಕು. ಯಾವಾಗ ಲಕ್ಷಣಾರ್ಥವನ್ನು ತೆಗೆದುಕೊಂಡರೂ ಕೂಡ. ಆವಾಗ ಹೇಳ್ದ, ಅಲ್ಲ ಸ್ವಾಮಿ ನಾವು ಹೇಳಿದ್ವಲ್ಲ ಲಕ್ಷಣಾರ್ಥ ಅಂದ್ರೇನು, ಮುಖ್ಯಾರ್ಥ ಅಂದ್ರೇನು, ಹಾಗಾಗಿ ಈ ಲಕ್ಷಣಾರ್ಥ ಇರೋದ್ರಿಂದ ಮುಖ್ಯಾರ್ಥಕ್ಕೆ ಒಂದು ಹೇಳಿದ್ವಲ್ಲ ಸ್ವಾಮಿ ಎಲ್ಲ. ನೋಡಪ್ಪ ನೀನು ಹೇಳಿದ್ದೆ, ಆದರೂ ಕೂಡ ಲಕ್ಷಣಾರ್ಥವನ್ನು ತೆಗೆದುಕೊಂಡರೂ ಕೂಡ ಯಾವ ದೋಷವೂ ಇರುವುದಿಲ್ಲ ಎಂಬುದನ್ನ ನಾವು ಈಗ ಹೇಳುತ್ತೇವೆ ಅಂತ ಹೇಳಿ ಆಚಾರ್ಯರು ಶುರು ಮಾಡ್ತಾರೆ. ಇದು ಒಂದು ಭಾಷ್ಯದ ಕ್ರಮಣಿ. ಒಂದೇ ಒಂದು ಸಣ್ಣ ಸಂಶಯನೂ ಕೂಡ ಇರಬಾರದು, ಆ ರೀತಿಯಲ್ಲಿ ಪರಿಹಾರ ಮಾಡಿದ್ದಾರೆ ಎಲ್ಲ ದೋಷ ಸಂಶಯ ಎಲ್ಲವನ್ನೂ ಕೂಡ. ಇದು ಕೊನೆಯ ಭಾಗ, ಈ ಒಂದು ವ್ಯಾಪ್ತೇಷ್ಟದ ಮಂಜಸ ಮಂತ್ರಿದೆಯಲ್ಲ ಆ ಸೂತ್ರದ ಕೊನೆಯ ಭಾಗ, ಅದನ್ನು ನೋಡೋಣ. ನಾನು ಅಸ್ಮಿನ್ನಪಿ ಪಕ್ಷೆ ಸಮಾನ ಲಕ್ಷಣ. ಅಲ್ಲ ಸ್ವಾಮಿ ನೀವು ಹೇಳಿದ್ರಲ್ಲ ಯಾವುದನ್ನ, ಈ ವಿಶೇಷಣ ಪಕ್ಷವನ್ನೇ ತೆಗೆದುಕೊಳ್ಳಬೇಕು, ಬೇರೆ ಮೂರನ್ನು ತೆಗೆದುಕೊಳ್ಳಬಾರದು. ಯಾಕೆ? ಅದು ಇದು ಉಪಾಸನ ಪ್ರಕರಣ. ಇದನ್ನ ಮುಖ್ಯವಾದ ಅಕ್ಷರದಿಂದ ವಿಶೇಷಿಸಿ ಹೇಳಿರಬೇಕಾಗಿರುವುದರಿಂದ ಮುಖ್ಯವಾದ ಅಕ್ಷರಾರ್ಥ ಬೇರೆ, ಇದು ಲಕ್ಷಣಾರ್ಥ. ಇದು ಆದ್ದರಿಂದ ತೆಗೆದುಕೊಳ್ಬೇಕು ಅಂತ ಹೇಳಿದ್ರಲ್ಲ ಸ್ವಾಮಿ. ಹಾಗೆ ಹೇಳಿದ್ದರೂ ಕೂಡ ವಿಶೇಷಣ ಪಕ್ಷವನ್ನ ಹಿಡಿದ್ರೂ ಕೂಡ ಸಮಾನ ಲಕ್ಷಣ ಅಂತ ಆಗುತ್ತಲ್ಲ ಸ್ವಾಮಿ ಅಂದ್ಬಿಟ್ಟ. ಏನಪ್ಪ
ಹೇಗೆ ಅಂತಂದ್ರೆ ಹೇಳ್ತಾ ಇದ್ದಾನ ಅವನು. ಯಾಕೆ ಅಂತ ಒಂದು ಬಳಿ ಹೇಳ್ತೀವಿ ಕೇಳಿ ಸ್ವಾಮಿ. ಉದ್ಗೀತ ಶಬ್ದಸ್ಯ ಅವಯವ ಲಕ್ಷಣ ಅರ್ಥತ್ವ. ಇಲ್ಲಿ ಉದ್ಗೀತ ಎಂಬುದನ್ನ ಇಲ್ಲಿಯೂ ಕೂಡ ಏನಾಗಿದೆ, ವಿಶೇಷಣ ಅಂತಂತೇನು ಹೇಳಿಲ್ಲ, ಇಲ್ಲಿ ಅವಯವ ಎಂಬುದಾಗಿ ತೆಗೆದುಕೊಂಡಿದ್ದಾರೆ. ಹೇಗೆ? ಇದು ಯಾವುದಿದು? ಸಾಮವೇದ. ಸಾಮವೇದದಲ್ಲಿ ಏನು? ಭಕ್ತಿ ಅಂತ ಇದೆ. ಭಕ್ತಿ ಅಂತಕ್ಕಂಥದ್ದು ಎಷ್ಟು? ಅದು ಅವಯವ. ಅದು ಎಷ್ಟು ಅವಯವ? 7 ಅವಯವವನ್ನು ಹೇಳಿದ್ದಾರೆ. ಅದರಲ್ಲಿ ಒಂದು ಅವಯವ ಉದ್ಗೀತ. ಹೌದ್ ತಾನೆ? ಹೀಗೆ ಅವಯವವನ್ನಾಗಿ ಹೇಳಿದ್ದರಿಂದ ಇದ್ರ ಲಕ್ಷಣಾರ್ಥ ಹೇಗೆ ತಗೋತೀರಿ ಸ್ವಾಮಿ? ಲಕ್ಷಣಾರ್ಥವನ್ನ ಲಕ್ಷಣಾರ್ಥವನ್ನು ತೆಗೆದುಕೊಳ್ಳಬೇಕಲ್ಲ. ಆದ್ದರಿಂದ ಏನಾಗುತ್ತೆ? ಮುಖ್ಯಾರ್ಥ ಹೊಂದೋದಿಲ್ಲ ಅಂತ ಅಂದ್ಬಿಟ್ಟ. ಯಾಕೆ? ಅವಯವವನ್ನು ಹೇಳಿದ್ದ, ಅದಕ್ಕೆ ಉತ್ತರವನ್ನು ಹೇಳಬೇಕೀಗ. ಏನ್ ಹೇಳ್ತಾರೆ ಸತ್ಯಮೇವ ಏತತ್. ಹೌದಪ್ಪ, ಅವಯವಾರ್ಥವನ್ನೇ ಹೇಳಿದ್ದಾರೆ. ಅವಯವವೇ ಇದು, ಯಾವುದು? ಉದ್ಗೀತ ಅಂತಕ್ಕಂಥದ್ದು. ಆದರೂ ಕೂಡ ಅವಯವ ಎಂಬುದಾಗಿ ಹೇಳಿದ್ದರೂ ಕೂಡ ಲಕ್ಷಣಾಯಾಮಪಿ ಸನ್ನಿಕರ್ಷ ವಿಪ್ರಕರ್ಷವು ಭವತಃ ಏವ. ಅವಯವ ಅಂತ ಹೇಳಿದ್ದಾರೆ. ಅವಯವ ಅಂತ ಹೇಳಿದ್ದರೆ ಲಕ್ಷಣಾರ್ಥ ಆಯಿತು, ಒಪ್ಕೊಳ್ಳೋಣ. ಹೇಳಿದ್ದರೂ ಕೂಡ ಏನಾಗುತ್ತೆ ಅಂದರೆ, ಲಕ್ಷಣ ಹೇಳಿದರೂ ಕೂಡ ಯಾವ ಲಕ್ಷಣ ಹತ್ತಿರದಲ್ಲೇ ಇದ್ದು, ನಮಗೆ ಬಹಳ ಹತ್ತಿರದಲ್ಲೇ ಇದ್ದು ಹೊಂದುತ್ತದೆಯೋ ಅದನ್ನು ತೆಗೆದುಕೊಳ್ಬೇಕು. ಒಂದು ವೇಳೆ ಲಕ್ಷಣ ಯಾವುದೋ ದೂರದಲ್ಲಿದ್ದು ಎಲ್ಲೋ ಇದೆ ಅದನ್ನಿದ್ರೆ ಅದು ಲಕ್ಷಣವೇ, ಇದು ಹತ್ತಿರ ಇರೋದು ಲಕ್ಷಣವೇ. 2 ಲಕ್ಷಣವಾದರೂ ಕೂಡ ಯಾವುದು ಹತ್ತಿರ ನಮಗಿದೆಯೋ ಅದನ್ನು ತೆಗೆದುಕೊಳ್ಬೇಕು. ಹೌದ್ ತಾನೆ? ಈಗ ನೋಡಿ, ಈಗ ಕರಡಿ ಅಂತ ಇದೆ. ಕರಡಿಗೆ ಏನು ಒಂದು ಲಕ್ಷಣವನ್ನು ಹೇಳಬಹುದು ನಾವು? ಕೂದಲಿದೆ, ಮತ್ತೆ ಅದರ ಬಣ್ಣ ಕಪ್ಪಗಿದೆ. ಈ ಲಕ್ಷಣವುಳ್ಳದ್ದು ಕರಡಿ ಅಂತ. ಬಾಲ ಇಲ್ಲ, ಲಕ್ಷಣವುಳ್ಳದ್ದು ಅಂತ ಹೇಳ್ಬೋದು. ಅಥವಾ ಇದ್ರೂ ಕೂಡ ತುಂಡು ಇರುತ್ತೆ, ಲಕ್ಷಣ ಅಂತ ಹೇಳ್ಬೋದು. ಏನಾಗಿದೆ? ನಾವು ಇಲ್ಲಿ ಹೇಳ್ತಕ್ಕಂಥದ್ದು, ನಾವೆಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡು ನಾವು ಹೇಳ್ತಾ ಇದ್ದೇವೆ, ಕರಡಿ ನೋಡಿದ್ದೇವೆ ರಾಮನಗರದಲ್ಲಿ ಎಲ್ಲ ಹೇಳ್ತಾ ಇದ್ದೇವೆ. ಇದೇನು ಲಕ್ಷಣ? ಇದು ಕಪ್ಪು ಬಣ್ಣ, ಕೂದಲಿದೆ ಅಂತಕ್ಕಂಥದ್ದು. ಈಗ ಈ ಒಂದು ಉತ್ತರ ಧ್ರುವಕ್ಕೆ ಒಬ್ಬ ಹೋಗ್ಬಿಟ್ರೆ ಕರಡಿ ಇಲ್ಲ, ನೀವು ಹೇಳಿರ್ತಕ್ಕಂಥ ಲಕ್ಷಣ ಇಲ್ಲ. ಕರಡಿ ಏನಾಗಿದೆ? ಕರಡಿ ಬೆಳ್ಳಗಿದೆ, ಮತ್ತೆ ಇಷ್ಟೊಂದು ಕೂದಲು ಕೂಡ ಅದಕ್ಕೆ ಇರೋದಿಲ್ಲ, ಅದು ಕರಡಿ. ಆ ಲಕ್ಷಣ ಹೇಳ್ಬಿಟ್ಟ. ಈಗ ಈ ಲಕ್ಷಣನೂ ಕೆರಡೆಯ ಲಕ್ಷಣನೇ, ಅವನು ಹೇಳಿದ್ದು ಕೆರಡೆಯ ಲಕ್ಷಣನೇ. ಆದರೆ ನಾವು ಇಲ್ಲಿ ಯಾವುದಾದರೂ ಒಂದಕ್ಕೆ ಕರಡಿಯನ್ನ ವಿಶೇಷಣವನ್ನಾಗಿ ಹೇಳಿದಾಗ ನಾವು ಯಾವ ಲಕ್ಷಣ ಹಿಡಿಬೇಕು? ಕಪ್ಪು ಅಥವಾ ಕೂದಿರತಕ್ಕಂಥದ್ದು ಅಂತ ಲಕ್ಷಣ ಹಿಡಿಬೇಕು, ಅಥವಾ ಎಲ್ಲೋ ಉತ್ತರ ಧ್ರುವದಲ್ಲಿ ಇರತಕ್ಕಂಥ ಕರಡಿ ಲಕ್ಷಣ ಬಿಳಿದು ಕೂದಲು ಸ್ವಲ್ಪ ಕಮ್ಮಿ ಇರೋದು ಅಂತ ಹಿಡಿಬೇಕು? ಇಲ್ಲಿ ಇದನ್ನು ಹಿಡಿಬೇಕು. ಇಲ್ಲಿ ಯಾವ್ದು ನಮಗೆ ಪ್ರಸಿದ್ಧವಾಗಿ ಹತ್ತಿರದಲ್ಲಿದೆಯೋ ಅದನ್ನು ಹಿಡಿಬೇಕು. ಅದೇನಪ್ಪ? ಹಾಗಾಗಿ ಇದು ಲೋಕಾರೂಢಿ. ಇದು ಎಲ್ಲೋ ದೂರದಲ್ಲಿ ಸ್ವರ್ಗಲೋಕದಲ್ಲಿ ಏನೋ ಇದೆಯಂತೆ ಕಣ್ರಿ. ಸ್ವರ್ಗಲೋಕದಲ್ಲಿ ಇರೋರಿಗೆಲ್ಲ 4 ಕೈ ಇದೆಯಂತೆ. ಅಯ್ಯ, ಅಲ್ಲಿದ್ರೆ ಇಲ್ಲಿಯವ್ರಿಗೇನು? ಇಲ್ಲಿಯವ್ರಿಗೆ 2 ಕೈ. ಇದು ಲಕ್ಷಣ, ಇದು ಮನುಷ್ಯ ಲಕ್ಷಣ, 2 ಕೈ ಇರ್ತಕ್ಕಂಥದ್ದು. ಅಲ್ಲಿ ಯಾರು 4 ಕೈ ಇದ್ಬಿಟ್ರೆ ಅದೆಲ್ಲ ದೂರ ಇರ್ತಕ್ಕಂಥದ್ದು, ಹತ್ತಿರ ಇರೋ ಲಕ್ಷಣ. ಈಗ ಇಲ್ಲಿ ಹೇಳ್ತಾ ಇದ್ದೆ, ಲಕ್ಷಣದಲ್ಲೂ ಕೂಡ ಭೇದ ಇದೆ. ಏನು? ಸನ್ನಿಕರ್ಷ ವಿಪ್ರಕರ್ಷ. ಸನ್ನಿಕರ್ಷ ಅಂದ್ರೆ ಹತ್ತಿರದಲ್ಲಿರತಕ್ಕಂಥದ್ದು, ವಿಪ್ರಕರ್ಷ ಅಂದ್ರೆ ದೂರದಲ್ಲಿರತಕ್ಕಂಥದ್ದು. ಹಾಗಿರುವಾಗ ನಾವು ಯಾವುದು, ಬೇರೆದರಲ್ಲೂ ಲಕ್ಷಣ ಇರಬಹುದು, ಇದ್ರೂ ಕೂಡ ನಾವು ಯಾವುದನ್ನು ಹಿಡಿಬೇಕು ಅಂತಂದ್ರೆ
ಅಧ್ಯಾಸ ಪಕ್ಷೇ ಅರ್ಥಾಂತರ ಬುದ್ಧಿ ಅರ್ಥಾಂತರೇ ನಿಕ್ಷಿಪ್ಯತೆ ಇತಿ ವಿಪ್ರಕೃಷ್ಟ ಲಕ್ಷಣ. ನೋಡಪ್ಪ, ನೀನು ಹೇಳಿದೆಯಲ್ಲ, ಈ ಅಧ್ಯಾಸದಲ್ಲೂ ಕೂಡ ಲಕ್ಷಣ ಇದೆ ಅಂತಕ್ಕಂಥದ್ದು ಹೌದು ತಾನೆ. ಅಧ್ಯಾಸ ಮಾಡುವಾಗ ಹಗ್ಗದಲ್ಲಿ ಏನು ಮಾಡ್ತಾನೆ, ಆ ಒಂದು ಲಕ್ಷಣ ಇದೆಯಲ್ಲ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ. ಇದೆ, ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಇಲ್ಲಿ ಹತ್ರ ಇರ್ತಕ್ಕಂಥದ್ದು ಯಾವುದು ಅಂದರೆ ಅರ್ಥಾಂತರೇ ನಿಕ್ಷಿಪ್ಯತೆ. ಅಧ್ಯಾಸ ಅಂದ್ರೆ ಏನು? ಅರ್ಥಾಂತರ ಬುದ್ಧಿ ಅಂದರೆ ಯಾವ ವಸ್ತು ಹೇಗಿದೆಯೋ ಅದಕ್ಕಿಂತ ಬೇರೆಯಾದ ಬುದ್ಧಿಯನ್ನ ಅರ್ಥಾಂತರೇ ಇನ್ನೊಂದು ಬೇರೆಯಾದ ಅಧಿಷ್ಠಾನದಲ್ಲಿ, ಹಗ್ಗ ಅಧಿಷ್ಠಾನ, ಇನ್ನೊಂದು ಬೇರೆ ಆಗಿರ್ತಕ್ಕಂಥ ಹಾವು, ಅದು ನಿಕ್ಷಿಪ್ಯತೆ, ಅದರಲ್ಲಿ ಅಧ್ಯಾಸ ಮಾಡ್ತಕ್ಕಂಥ ರೀತಿ ವಿಪ್ರಕೃಷ್ಟ ಲಕ್ಷಣ. ಅದೇನ ಸ್ವಲ್ಪ ದೂರ ಎಲ್ಲೋ ಇರ್ತಕ್ಕಂಥದ್ದು ಹಾವು, ಎಲ್ಲೋ ಇರ್ತಕ್ಕಂಥದ್ದು ಹಗ್ಗ, ಇದರಲ್ಲಿ ಅಧ್ಯಾಸವಾಗುತ್ತೆ. ಲಕ್ಷಣ ಸರಿ, ಯಾವ ಲಕ್ಷಣ ಆದರೂ ಕೂಡ ಅಲ್ಲಿ ದೂರ ಇರ್ತಕ್ಕಂಥ ಪದಾರ್ಥಗಳು. ಇದು ವಿಪ್ರಕೃಷ್ಟ ದೂರ ಇರ್ತಕ್ಕಂಥ. ವಿಶೇಷಣ ಪಕ್ಷೇತು ಅವಯವಿ ವಚನೇನ ಶಬ್ದೇನ ಅವಯವ ಸಮರ್ಪ್ಯತೆ ಇದು ಸನ್ನಿಕೃಷ್ಟ. ಇಲ್ಲೇನಾಗಿದೆ, ಅವಯವಿ ಅವಯವ ಎರಡೂ ಕೂಡ. ಅವಯವಿ ಯಾವುದು ಅವಯವವನ್ನ ಯಾವುದರಲ್ಲಿ ಅವಯವ ಅಂತಕ್ಕ ಇದೆಯೋ ಅದು ಅವಯವಿ. ಇದು ಅವಯವ ಅಂತಕ್ಕಂಥದ್ದು ಉದ್ಗೀತ, ಅದು ಅವಯವ ಇದ್ದೇ ಇದೆ. ಇಲ್ಲಿ ಅವಯವಿ ಎಲ್ಲೋ ದೂರದಲ್ಲಿಲ್ಲ, ಎರಡೂ ಕೂಡ ಅವಯವಿ ಎರಡೂ ಕೂಡ ಏನಾಗಿದೆ, ಒಂದೇ ಕಡೆ ಸಮರ್ಪಣೆ ಆಗ್ತಾ ಇರ್ತಕ್ಕಂಥ. ಓಂ ಇತ್ಯೇತದಕ್ಷರ ಮುದ್ಗೀತಮುಪಾಸೀತ. ಓಂ ಅಂತಂದ್ರೇನು? ಅಕ್ಷರ ಅಂತಂದ್ರೆ ಯಾವುದು? ಉದ್ಗೀತ ರೂಪವಾದ ಅಕ್ಷರ. ಇಲ್ಲಿ ಹತ್ತಿರದಲ್ಲಿರತಕ್ಕಂಥ ಸಾಮಭಕ್ತಿಯಲ್ಲಿದೆ, ಸಾಮವೇದದಲ್ಲಿರತಕ್ಕಂಥದ್ದು. ಆ ಭಕ್ತಿ ವಿಶೇಷಣ ಉದ್ಗೀತ ಎಲ್ಲಿರೋದು? ಅಲ್ಲಿ ಸಾಮವೇದ ಇರೋದು, ಬೇರೆ ದೂರ ಅಲ್ಲಲ್ಲ. ಯಾವುದೋ ಬೇರೆ ದರ್ಶನದಲ್ಲೂ ಇಲ್ಲ, ಬೇರೆ ಶಾಖೆಯಲ್ಲೂ ಇಲ್ಲ, ಅಲ್ಲೇ ಇರ್ತಕ್ಕಂಥದ್ದು. ಆದ್ದರಿಂದ ಹತ್ತಿರ ಇರ್ತಕ್ಕಂಥದ್ದನ್ನು ನಾವು ಹಿಡಿಬೇಕು, ಸನ್ನಿಕೃಷ್ಟ. ಮತ್ತು ಸಮುದಾಯೇಶು ಹಿ ಪ್ರವೃತ್ತ ಶಬ್ದ ಅವಯವೇಶ್ವ ಪ್ರವರ್ತಮಾನ ದೃಷ್ಟ ಪಟಗ್ರಾಮಾದಿಷು. ಇನ್ನೊಂದು ಏನು ಮಾತ್ರ ಒಂದು ಉದಾಹರಣೆ ಕೊಡ್ತಾ ಇದೆ. ಸಮುದಾಯ ಒಟ್ಟು ಅರ್ಥದಲ್ಲಿ ಯಾವುದೋ ಒಂದು ಶಬ್ದ ಪ್ರಯೋಗವಾಗುತ್ತೆ. ಆ ಒಟ್ಟು ಶಬ್ದ ಒಂದು ಅರ್ಥದ ಪ್ರಯೋಗವಾಗಿದ್ದರೂ ಕೂಡ ಅದೇ ಅರ್ಥ ಅವಯವದಲ್ಲಿ, ಅವಯವ ಅಂದ್ರೆ ಭಾಗ, ಭಕ್ತಿ ಅವಯವ ಅಂತಿದೆಯಲ್ಲ, ಒಂದು ಭಾಗ ಅದಷ್ಟು, 7 ಭಾಗ, ಸಾಮಾನ್ಯ 7 ಭಾಗ. ನಮ್ಮ ಅವಯವ ಅಂದ್ರೆ ಕೈ ಕಾಲು, ಅದು ನಮ್ಮ ಶರೀರದ ಭಾಗ ಅಂತ ಅರ್ಥ. ಅವಯವೇಶ್ವಪಿ ಒಟ್ಟು. ಇವಾಗ ಅವಯವ ಅಂದರೆ ಆ ಭಾಗದಲ್ಲಿಯೂ ಕೂಡ ಪ್ರವರ್ತಮಾನ ದೃಷ್ಟ, ಅದೇ ಅರ್ಥವನ್ನೇ ಇಲ್ಲೂ ಹೇಳ್ತಾರೆ. ಏನು? ಒಂದು ಉದಾಹರಣೆ ದೃಷ್ಟ ಪಟಗ್ರಾಮಾದಿಷು ಅಂತ ಹೇಳಿ. ಪಟಗ್ರಾಮಾದಿಷು ಅಂದರೆ ಒಂದು ಬಟ್ಟೆ ಇದೆ. ಬಟ್ಟೆ ಅಂತಕ್ಕಂಥದ್ದು ನೋಡಿ, ಅಂಗಡಿಗೆ ಹೋದರೆ ಒಂದು ಥಾನು ಎಷ್ಟೋ ಗಜ ಇರುತ್ತೆ, ಮೀಟರ್ ಇರುತ್ತೆ. ಅದಕ್ಕೂ ಕೂಡ ನೋಡಪ್ಪ ಆ ಬಟ್ಟೆ ಕೊಡು ಅಂತೀವಿ. ಅದನ್ನೇನು ಮಾಡಿದ್ವಿ? ಕಟ್ ಮಾಡಿಸ್ಬಿಟ್ವಿ. ಸ್ವಲ್ಪ ನಮಗೆ ಎಷ್ಟು ಬೇಕೋ ಅದು ಕಟ್ ಮಾಡಿಸ್ಬಿಟ್ಟು ಒಂದು ಕಡೆ ಇಟ್ವಿ. ಒಂದು ಕಡೆ ಇಟ್ಬಿಟ್ಟು ಏನು ಮಾಡಿದೆ, ಎಲ್ಲೋ ಕೆಲಸ ಇತ್ತು, ಹೋಗುವಾಗ ಏನು ಮಾಡಿದ್ವಿ, ನೋಡುವಾಗ ಬಟ್ಟೆ ಕೊಡಪ್ಪ ಅಂತಂದ್ವಿ. ಅಯ್ಯೋ, ಆ ಥಾನ್ ಇತ್ತಲ್ಲ, ಅದು ಸಮುದಾಯ ಒಟ್ಟಿರ್ತಕ್ಕಂಥದ್ದು. ಈಗ ನಾವು ಇಟ್ಟಿರ್ತಕ್ಕಂಥ ಕಟ್ ಮಾಡಿಸಿ ಅದು ಅವಯವ ಭಾಗ ಅದು. ಆದರೆ ಆ ಸಮುದಾಯಕ್ಕೂ ಬಟ್ಟೆ ಅಂತ ಹೇಳ್ತೇವೆ. ಥಾನ್ದಿರೋದು ಬಟ್ಟೆನೆ, ಇದೂ ಬಟ್ಟೆನೆ. ಎರಡಕ್ಕೂ ಕೂಡ ಒಂದೇ ರೀತಿಯಲ್ಲಿ ಹೇಳ್ತೇವೆ, ಏನು ವ್ಯತ್ಯಾಸ ಇಲ್ಲ. ಅದು ನಾವು ರೂಢಿಯಲ್ಲಿದೆ. ಅದು ಈ ಪಟ್ಟಣದಲ್ಲೂ ಅಷ್ಟೇ. ಪಟ್ಟಣ, ಗ್ರಾಮ ಅಂದರೆ ಪಟ್ಟಣ, ಊರು ಹೇಳ್ತೀವಿ. ಇವಾಗ ಒಂದು ಏನು ಬೆಂಗಳೂರು ಅಂತ ಹೇಳಿದ್ರೆ ಆಯಿತು, ಇಷ್ಟು ಚದರ ಕಿಲೋಮೀಟ್ರ್ ವ್ಯಾಪ್ಸಿದೆ ಕಣ್ರಿ. ಎಷ್ಟು ಚದರ ಕಿಲೋಮೀಟ್ರ್ ಗೊತ್ತೇನ್ರಿ? ಓಹೋ, 250 ಚದರ ಕಿಲೋಮೀಟ್ರ್ ಇದೆ ಕಣ್ರಿ ಬೆಂಗಳೂರು. ನಮ್ಮದು ಉತ್ತರಹಳ್ಳಿ
ಒತ್ತರಳ್ಳಿನೋ ಬೆಂಗಳೂರೇ. ಹೀಗೆ ಸಮುದಾಯ ಅಂತಂತಿದೆಯಲ್ಲ ಅರ್ಥ ಅಲ್ಲಿ ಸಮುದಾಯದಲ್ಲಿ ಪ್ರವೃತ್ತವಾಗಿರೋ ಶಬ್ದ ಈ ಒಂದು ಅವಯವದಲ್ಲೂ ಪ್ರಯುಕ್ತವಾಗುತ್ತೆ. ಅತಶ್ಚ ವ್ಯಾಪ್ತೇರ್ಹೇತೋ ಓಂ ಇತ್ಯೇತದಕ್ಷರಮಿತ್ಯೇತಸ್ಯ ಉದ್ಗೀತಂ ಇತ್ಯೇತದ ವಿಶೇಷ. ಆದ್ದರಿಂದ ಈ ಭಾಗದಲ್ಲೂ ಆಗ್ಬಿಡುತ್ತೆ. ಆದ್ದರಿಂದ ಏನ್ ಮಾಡಿದ್ರು, ಅಯ್ಯಯ್ಯೋ ಈ ಅಕ್ಷರ ಅಂತ ಇದೆಯಲ್ಲ ಅದು ಸಮುದಾಯ ಅರ್ಥ ಏನದು, ಪರಬ್ರಹ್ಮ ತತ್ವ ಅಂತ ಸಮುದಾಯ ಅರ್ಥ. ಎಲ್ಲ ಉಪನಿಷತ್ತರು ಹೇಳಿರತಕ್ಕಂಥದ್ದು ಸಮುದಾಯ ಅರ್ಥ ಅದು. ಇಲ್ಲೇನು ಹೇಳಿದ್ದಾರೆ, ಇದು ಅವಯವ ಛಾಂದೋಗ್ಯದಲ್ಲಿ ಮಾತ್ರ, ಸಮಸ್ತ ವೇದಾಂತದಲ್ಲ. ಛಾಂದೋಗ್ಯ ಅದೊಂದು ಭಾಗ ತಾನೆ, ಭಾಗದಲ್ಲಿ ಹೇಳಿದ್ದಾರೆ. ಭಾಗದಲ್ಲಿ ಹೇಳಿದ್ರು ಕೂಡ ಏನಾಗಿದೆ, ಇದು ಕೂಡ ಅಕ್ಷರನೇ. ಇದು ಕೂಡ ಬೆಂಗಳೂರು ಪೂರ್ತಿ ಬೆಂಗಳೂರೇ, ಇದು ಬೆಂಗಳೂರೇ. ಹಾಗಾಗಿ ಅದೇ ಅರ್ಥವನ್ನ ಇಲ್ಲಿಯೂ ಕೂಡ ಗ್ರಹಿಸಿಬಿಟ್ಟಾರು. ಯಾಕೆ, ಸಮುದಾಯದಲ್ಲಿ ಏನರ್ಥ ಇದೆ ಅದನ್ನೇ ಅವಯವದಲ್ಲೂ ಗ್ರಹಿಸ್ತಾರೆ. ನಮ್ಮ ರೂಢಿಲಿದೆ. ಇವಾಗ ಉದಾಹರಣೆ ಕೊಟ್ವಲ್ಲ, ಹಾಲ್ನಲ್ಲಿರೋದು ಬಟ್ಟೆ, ಆ ಪೀಸಲ್ಲಿರೋದು ಬಟ್ಟೆ, ಅದು ಬಟ್ಟೆ, ಪೀಸ್ ಬಟ್ಟೆನೂ ಬಟ್ಟೆನೆ. ಹಾಗೆ ಓಂ ಅಂತಕ್ಕಂಥದ್ದು ಪರಬ್ರಹ್ಮ ಅರ್ಥ, ಅರ್ಥದಲ್ಲಿ ಬಂದಿರತಕ್ಕಂಥದ್ದು ಅದು ಸಮುದಾಯ ಅರ್ಥ, ಎಲ್ಲದರಲ್ಲೂ ಕೂಡ ಇದೆ ಅದು. ಅದೇ ಅರ್ಥವನ್ನ ಈ ಒಂದು ಭಾಗ ಯಾವ ಛಾಂದೋಗ್ಯ ಈ ಉದಾಹರಣೆ ಭಾಗ ಅಲ್ಲೂ ಕೂಡ ಅದೇ ಅರ್ಥವನ್ನು ತೆಗೆದುಕೊಂಡು ಬಿಟ್ಟಾರು. ಯಾಕೆ ರೂಢಿ ಇದೆಯಲ್ಲ, ಅದೇ ಅರ್ಥ ಇಲ್ಲೂ ತಗೋಬೋದು ಅಂತ ತೆಗೆದುಕೊಂಡು ಬಿಟ್ಟಾರು ಎನ್ನುವ ಒಂದು ಕಳಕಳಿಯಿಂದ, ಇದು ಒಂದು ಕಳಕಳಿಯಿಂದ ಅದನ್ನು ಹೇಳ್ತಾ ಇದ್ದಾರೆ. ಏನಂತ, ಇಲ್ಲಿ ಇಲ್ಲ ಇಲ್ಲ ಆ ಅಕ್ಷರವನ್ನು ತೆಗೆದುಕೊಳ್ಳಬಾರದು, ಇಲ್ಲಿ ಏನು ಮಾಡಬೇಕು, ಉದ್ಗೀತವೆಂಬ ವಿಶೇಷಣವುಳ್ಳ ಅಕ್ಷರವನ್ನು ತೆಗೆದುಕೊಳ್ಳಬೇಕು. ಯಾಕೆ, ಇಲ್ಲೂ ಕೂಡ ಅದೇ ಅರ್ಥವನ್ನು ತೆಗೆದುಕೊಳ್ಳೋದಕ್ಕೆ ನಮಗೆ ದಾರಿ ಇದೆ. ಯಾಕೆ, ಸಮುದಾಯದಲ್ಲಿ ಏನು ಹೇಳಿರ್ತಾರೋ ಅರ್ಥ ಅದೇ ಅರ್ಥನ ಭಾಗದಲ್ಲೂ ತೆಗೆದುಕೊಳ್ಳೋ ರೂಢಿ ನಮಗಿದೆ. ಅದು ಪಟ್ಟಣವೇ, ಆ ಪಟ್ಟಣ ಎಲ್ಲೋ ಒಂದು ಕಡೆ ಒಂದು ತುಂಡು ಒಂದು ಯಾವುದೋ ಒಂದು ವಿಸ್ತಾರ ಎಕ್ಸ್ಟೆನ್ಷನ್ ಇದೆ, ಅದು ಪಟ್ಟಣವೇ, ಅದು ಅದೇ ಹೆಸರೇ. ಅದಕ್ಕೂ ಬೆಂಗಳೂರು, ಇದಕ್ಕೂ ಬೆಂಗಳೂರು, ಅದು ಬಟ್ಟೆ, ಇದು ಬಟ್ಟೆ, ಹೌದು ತಾನೆ. ಹಾಗಾಗಿ ಇಲ್ಲೂ ಕೂಡ ಅದು ಅಕ್ಷರ, ಇದು ಅಕ್ಷರ ಅಂತ ಅದೇ ಅರ್ಥವನ್ನು ತೆಗೆದುಕೊಂಡು ಬಿಟ್ಟಾರು ಎನ್ನುವ ಒಂದು ಉದ್ದೇಶದಿಂದ ಅದನ್ನು ತೆಗೆದುಕೊಳ್ಳದೇ ಇರಲಿ ಆ ಅರ್ಥವನ್ನ ಎಂಬುದಕ್ಕಾಗಿ ವಿಶೇಷಣ ಪಕ್ಷವನ್ನು ಹೇಳಿದ್ದ. ಅದೇ ಸಮಂಜಸವಾಗಿದೆ, ವಿಶೇಷಣ ಪಕ್ಷವೇ ಸಮಂಜಸವಾಗಿದೆ ಅಂಥೇಳಿ. ಅತಃ ವ್ಯಾಪ್ತೇರ್ಹೇತೋ ಓಂ ಇತ್ಯೇತದಕ್ಷರಂ ಇತ್ಯೇತಸ್ಯ ಉದ್ಗೀತಂ ಇತ್ಯೇತದ್ ವಿಶೇಷಣಂ ಇತಿ ಸಮಂಜಸಮೇತತ್. ಹೀಗೆ ಆ ವ್ಯಾಪ್ತಿ ಇರೋದ್ರಿಂದ ಅದೇ ಅರ್ಥವನ್ನ ತೆಗೆದುಕೊಳ್ಳದೆ ಇರಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಉದ್ಗೀತವೆಂಬ ಅಕ್ಷರವನ್ನು ತೆಗೆದುಕೊಳ್ಳಬೇಕು ಅಷ್ಟೇ ಹೊರತು ಸರ್ವ ವೇದ ವ್ಯಾಪ್ತಿಯಾಗಿರ್ತಕ್ಕಂಥ ಅಕ್ಷರವನ್ನು ತೆಗೆದುಕೊಳ್ಳಬಾರದು ಅಷ್ಟೇ. ಸರ್ವ ವೇದ ವ್ಯಾಪ್ತಿ ಇರತಕ್ಕಂಥ ಅಕ್ಷರವನ್ನು ತೆಗೆದುಕೊಳ್ಳಬಾರದು. ಇಲ್ಲಿ ಪರಿಚ್ಛಿನ್ನ ಅರ್ಥ ಉದ್ಗೀತವೆಂಬ ವಿಶೇಷಣವುಳ್ಳ ಅಕ್ಷರವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳುವುದಕ್ಕೋಸ್ಕರ ಇದನ್ನು ಹೇಳಿದ್ದಾರೆ. ಲಕ್ಷಣಾರ್ಥ ತೆಗೆದುಕೊಂಡ್ರೂ ದೋಷ ಇಲ್ಲ ಅಂತ ಹೇಳಿ ಇದನ್ನ ಹೇಳ್ತಾರೆ. ಏತತ್ತು ನಿರವದ್ಯಂ ಇತ್ಯರ್ಥ. ಮತ್ತು ಇದು ನಿರವದ್ಯಂ ಅಂದರೆ ಯಾವ ದೋಷವೂ ಕೂಡ ಇಲ್ಲಿ ಇರುವುದಿಲ್ಲ ಎಂಬುದಾಗಿ ಈ ಒಂದು ಪ್ರಕರಣವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಈ ಒಂದು ಅಧ್ಯಾಯ, ಈ ಒಂದು ಪಾದ ಯಾತಕ್ಕೆ ಬಂದಿದೆ ಅಂತಂದ್ರೆ, ವೇದಾಂತಗಳಲ್ಲಿ ಅಥವಾ ವೇದಗಳಲ್ಲಿ ಕೆಲವು ಕಡೆ ಒಂದನ್ನು ಗ್ರಹಣ ಮಾಡಬೇಕು, ಕೆಲವು ಕಡೆ ಅದನ್ನೇ ಹೇಳಿದ್ದರೂ ಕೂಡ ಅದನ್ನು ಗ್ರಹಣ ಮಾಡಬಾರದು. ಒಂದು ಕಡೆ ಒಂದೇ ಪ್ರಕರಣ, ಒಂದೇ ವಿದ್ಯೆ ಹೇಳಿದ್ದರೂ ಕೂಡ ಇಲ್ಲೂ ಅದೇ ವಿದ್ಯೆ, ಇನ್ನೊಂದರಲ್ಲೂ ಅದೇ ವಿದ್ಯೆ. ಇಲ್ಲೂ ಒಂದು ಗುಣ ಇದೆ, ಅಲ್ಲೂ ಒಂದು ಗುಣ ಇದೆ. ಇಲ್ಲೂ ಕೆಲವು ಗುಣ ಬಿಟ್ಟಿದ್ದಾರೆ, ಅಲ್ಲೂ ಕೆಲವು ಗುಣವನ್ನು ಬಿಟ್ಟಿದ್ದಾರೆ. ಹೀಗಿದ್ದರೂ ಕೂಡ ಕೆಲವು ಕಡೆ ಹೇಳ್ತಾರೆ, ಇಲ್ಲಪ್ಪ ಅಲ್ಲಿರೋ ಗುಣ ಇಲ್ಲಿಗೆ ಹಾಕ್ಕೋಬೇಕು, ಇಲ್ಲಿರೋ ಗುಣ ಅಲ್ಲಿಗೆ ಹಾಕ್ಕೋಬೇಕು, ಇದು ವಿದ್ಯೆ ಒಂದೇ ವಿದ್ಯೆ ಅಂತ ಒಂದು ಕಡೆ ಹೇಳ್ತಾರೆ. ಇನ್ನೊಂದು ಕಡೆ ಒಂದೇ ವಿದ್ಯೆನ
ಹಾಗಾದ್ರೆ ಎಲ್ಲ ಕಡೆನೂ ಅದನ್ನೇ ಇದೇ ನಿಯಮ ಉಂಟಾ ಅಂದ್ರೆ ಎಲ್ಲ ಕಡೆ ಇದೇ ನಿಯಮ ಇಲ್ಲ. ಒಂದೊಂದು ಕಡೆ ಒಂದೊಂದು ನಿಯಮ. ಇನ್ನೊಂದು ಕಡೆ ಹೇಳ್ತಾರೆ ನೋಡಿ, ಇಲ್ಲೂ ಅದೇ ವಿದ್ಯೆ, ಅಲ್ಲೂ ಅದೇ ವಿದ್ಯೆ, ಇಲ್ಲೂ ಒಂದು ಗುಣ, ಅಲ್ಲೂ ಒಂದು ಗುಣ, ಇಲ್ಲಿ ಬಿಟ್ಟಿದ್ದಾರೆ, ಅಲ್ಲಿ ಬಿಟ್ಟಿದ್ದಾರೆ. ಆದರೂ ಕೂಡ ಇಲ್ಲಿ ಬಿಟ್ಟಿರೋದನ್ನ ಅಲ್ಲಿ ತೆಗೆದುಕೊಳ್ಳೋ ಹಾಗಿಲ್ಲ, ಅಲ್ಲಿ ತೆಗೆದುಕೊಳ್ಬಿಟ್ರೆ ಇಲ್ಲಿ ತೆಗೆದುಕೊಳ್ಳೋ ಎರಡೂ ವಿದ್ಯೆಗಳು ಬೇರೆ ಬೇರೆಯೇ ಅಂತ ಇನ್ನೊಂದು ಕಡೆ ಹೇಳ್ತಾರೆ. ಏನಿದು? ಇದಕ್ಕೆ ಎಂಥ ಒಂದು ಇದು ಬೇಕು, ದಾರ್ಢ್ಯ ಅಂತಕ್ಕಂಥದ್ದು ಬೇಕು ಅಲ್ವಾ? ಇಲ್ಲಿ ಹೀಗೆ ಅರ್ಥ ಮಾಡಬೇಕು, ಅಲ್ಲಿ ಹಾಗೆ ಅರ್ಥ ಮಾಡಬೇಕು ಅನ್ನೋದನ್ನ ಮೀಮಾಂಸಾ, ಇದೆಲ್ಲ ಮೀಮಾಂಸಕ್ಕೆ ಸಂಬಂಧಪಟ್ಟಿದ್ದು. ಸಾಮಾನ್ಯ ಇಲ್ಲಿ ಹಿಂದೆ ಹೇಳಿದ್ರಲ್ಲ ಅವೆಲ್ಲವೂ ಕೂಡ ಆ ಮೀಮಾಂಸದೆಲ್ಲ ಭಾಗದ ತೆಗೆದುಕೊಂಡು ನೋಡಿ, ಇಲ್ಲೂ ಅದೇ ಅರ್ಥ ಮಾಡಿದ್ದು ನಾವು ಹಿಂದೆ ನೋಡೋದಲ್ಲ ಅಂತ, ಅಲ್ಲೂ ಕೂಡ ಹೀಗೆ ಮಾಡಿದ್ದಾರೆ ಅಂಥೇಳಿ ಈ ಒಂದು ಸಿದ್ಧಾಂತವನ್ನ ಸಮರ್ಥನೆ ಮಾಡಿದ್ದಾರೆ ಆಚಾರ್ಯ. ಈಗ ಮುಂದಿನ ಒಂದು ಅಧಿಕರಣದಲ್ಲಿ ಈ ಈ ಪ್ರಾಣ ಸಂವಾದ, ಇದು ಪ್ರಾಣವಿದ್ಯೆ, ಪ್ರಾಣ ಸಂವಾದ ಕಂಡು ಬರ್ತಕ್ಕಂಥ ಅಲ್ಲಿ ಗುಣ ಎಲ್ಲ ಇದೆಯಲ್ಲ, ಅದನ್ನ ಉಪಸಂಹಾರ ಮಾಡಬೇಕೇ ಬೇಡವೆ? ನೋಡಿ, ಒಂದು ಕಡೆ ಮಾಡಬೇಕು ಅಂದರು, ಇಲ್ಲಿ ಹೇಳಿದ್ರು ಬೇಡ ಅಂತ ಹೇಳಿದ್ರು. ಇನ್ನೊಂದು ಕಡೆ ಇದೆಯಲ್ಲ ಇದನ್ನು ಮಾಡ್ಬೇಕು, ಓ ಅಲ್ಲಿ ಮಾಡ್ಬೇಕಪ್ಪ. ಏನು ಇದಕ್ಕೆ ತಲಸ್ಪರ್ಶಿಯಾಗಿ ಪೂರ್ಣವಾಗಿ ವೇದಾಂತವನ್ನು ಅಧ್ಯಯನ ಮಾಡಿದ್ರೆ ಮಾತ್ರ ಗೊತ್ತಾಗತ್ತೆ ಹೊರತು ಎಲ್ಲೋ ಭಾಗ ಮಾಡ್ದ ನೋಡ್ಬಿಟ್ಟ, ಓ ಇಲ್ಲಿ ತಗೊಳ್ಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ ಕಣ್ರಿ, ಓ ಇಲ್ಲೂ ಎಲ್ಲ ಕಡೆ ಅಷ್ಟೇ ತಗೋಬಾರದು, ಎಲ್ಲೂ ತಗೊಳ್ದೇ ಇದ್ರೆ ಕೆಟ್ಟ ಅವನಷ್ಟೇ. ಹಾಗಿಲ್ಲಪ್ಪ, ಒಂದು ಕಡೆ ತಗೊಳ್ಬೇಕು, ಒಂದು ಕಡೆ ತಗೊಳ್ಬಾರ್ದು, ಎಲ್ಲಿ ತಗೊಳ್ಬೇಕು ಎಲ್ಲಿ ಗ್ರಹಣ ಮಾಡಬಾರದು ಅಂತ ಅನ್ನುವುದನ್ನು ನಾವು ಹೇಳ್ತೇವೆ ಅಂತ ಹೇಳಿ ಇವೆಲ್ಲ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಮುಂದಿನದನ್ನ ಪ್ರಾಣ ಸಂವಾದದಲ್ಲಿ ಬರ್ತಕ್ಕಂಥ ಅದು ಕೂಡ ಬಹಳ ತಾರ್ಕಿಕವಾಗಿ ಬಹಳ ಇದೆಲ್ಲ ಪಾಂಡಿತ್ಯಪೂರ್ಣವಾದದ್ದು ಒಂದು ಭಾಗಗಳಿವೆಲ್ಲ. ನೋಡೋಣ, ನಿಧಾನ ನೋಡ್ತಾ ಇದ್ದೇವೆ, ಅರ್ಥವಾಗ್ತಾ ಇದೆ ನೋಡೋಣ. ಭಗವತ್ಪಾದ ಶಂಕರರ ಒಂದು ಅನುಗ್ರಹ, ಅವರ ಒಂದು ಆಶೀರ್ವಾದ ಖಂಡಿತ ಅರ್ಥವಾಗೇ ಆಗಬೇಕು. ಯಾಕೆ ಆಗ್ಲಿಂದ ತಾನೇ ಭಾಷೆ ಬರ್ತಿರೋದು ಆಚಾರ್ಯರು. ನಾವೇನಿದ್ರೆ ಅಂದರೆ ಅವ್ರು ಸೇವಿಸ್ಬೇಕು ಅಷ್ಟೇ, ಇನ್ನೇನಿಲ್ಲ. ನೋಡೋಣ ಮುಂದಿನ ಭಾಗದಲ್ಲಿ ಮುಂದಿನ ಅಧಿಕರಣವನ್ನು ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.